ಮುಖ್ಯಮಂತ್ರಿಗಳು ಅವರ 45-50 ವರ್ಷಗಳ ರಾಜಕೀಯ ಚರಿತ್ರೆಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ. BJPಯವರು ಏನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, BJP JDSನವರು ಬೇರೆ ಬೇರೆ ಒಂದು ವಿಷಯಗಳನ್ನು ಇಟ್ಕೊಂಡು ಇವತ್ತು ಈ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇವತ್ತು ಜನಾಂದೋಲನ ಕಾರ್ಯಕ್ರಮ ನಡೀತಿದೆ. ಅದರಲ್ಲೂ ಕೂಡ BJP JDSನ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಜೊತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಲು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಸುಧಾಕರ್ ಸರ್ ಇದ್ದಾರೆ. ಸರ್, ಇವತ್ತು ಜನಾಂದೋಲನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ನೋಡಿ, ಇವತ್ತು ಒಂದು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಬಹುಮತದ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಕೇಂದ್ರ ಸರ್ಕಾರ ಇವತ್ತು ತನ್ನ ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಾ ರಾಜ್ಯಕ್ಕೆ ಭಾಳಷ್ಟು ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗೆ ಸಿಗಬೇಕಾದಂಥ ಏನೋ ಒಂದು ಕಾರ್ಯಕ್ರಮಗಳನ್ನು ಯೋಜನೆಗಳಿಗೆ ಅವಕಾಶ ಮಾಡಿಕೊಡ್ತೀರಾ ಆ ರೀತಿ ವಂಚನೆ ಮಾಡೋದ್ರ ಜೊತೆಗೆ ಇವತ್ತು ಇಲ್ಲದ ಒಂದು ವಿಷಯವನ್ನು ದೊಡ್ಡದಾಗಿ ತಗೊಂಡು ಇವತ್ತು BJPಯವರು ಏನು ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, BJP JDSನವರು ಈಗಾಗಲೇ ತಾವೇ ನೋಡಿದ್ದೀರ ಯಾವ ರೀತಿ ಅವರಲ್ಲೇ ಇರ್ತಕ್ಕಂಥ ಗೊಂದಲಗಳು. ಇದು ಕೇವಲ ಒಂದು ನಾಟಕ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಮುಖ್ಯಮಂತ್ರಿಗಳು ಅವರ 45-50 ವರ್ಷಗಳ ರಾಜಕೀಯ ಚರಿತ್ರೆಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ಬಹುಶಃ ಇವತ್ತು ದೇಶದಲ್ಲೇ ಸಿಗಲಿಕ್ಕೆ ಭಾಳ ಅಪರೂಪ. ಅಂಥ ವ್ಯಕ್ತಿ ಮೇಲೆ ಇವರು ಇವತ್ತು ಇಲ್ಲ ಸಲ್ಲದ ವಿಷಯಗಳನ್ನು, ಕಾನೂನು ರೀತಿ ಆಗಿರ್ತಕ್ಕಂಥ ಕೆಲವು ನಿರ್ಣಯಗಳನ್ನು, ಅವರ ಹಸ್ತಕ್ಷೇಪ ಇಲ್ಲದೇ ಇರತಕ್ಕಂಥದ್ದನ್ನು, ಅದಕ್ಕೆ ಬೇರೆ ಬೇರೆ ಒಂದು ವಿಷಯಗಳನ್ನು ಇಟ್ಕೊಂಡು ಇವತ್ತು ಈ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಾವು ಜನರ ಮುಂದೆ ಹೋಗಿದ್ದೀವಿ, ಜನರಿಗೆ ವಸ್ತುಸ್ಥಿತಿಯನ್ನು ತಿಳಿಸ್ತಾ ಇದ್ದೀವಿ. ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಸರ್, ಇವತ್ತು ಸಾಕಷ್ಟು ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ. ಅದೇ BJP ಕಾಲದಲ್ಲಿ ಆಗಿರುವಂಥ ಒಂದು ಸೈಟ್ ಹಂಚಿಕೆ ನೋಡಿ, ಅದೇ ಹೇಳ್ತಾ ಇರೋದು. ಇವಾಗ ಅವರ ಕಾಲದಲ್ಲಿ ಅವರ ಅಧ್ಯಕ್ಷರು ಇದ್ದಂಥ ಸಂದರ್ಭದಲ್ಲಿ ಅವರ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು, ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಮತ್ತು ಕೋರ್ಟಿನ ನಿರ್ದೇಶನಗಳ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ, ಇದರಲ್ಲಿ ಯಾವುದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದರೆ ಕೇವಲ ಹತಾಶರಾಗಿ 1 ವರ್ಷ ಕೂಡ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಧಿಕಾರ ಇಲ್ದಿರ ಅಧಿಕಾರದ ದುರಾಸೆ ಇವತ್ತು ಅವರನ್ನು ಕಾಡ್ತಾ ಇದೆ. ಇವಾಗ ಅವರ ಪಕ್ಷದವರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಯಾವ ರೀತಿ ಉಲ್ಲೇಖಗಳನ್ನು ಮಾಡಿದ್ದಾರೆ, ಅಷ್ಟು ಸಾಕು ಅವ್ರಿಗೇನಾದರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಪಾದಯಾತ್ರೆಯನ್ನು ಅಲ್ಲಿಗೆ ನಿಲ್ಲಿಸಿ ವಾಪಸ್ ಹೋಗ್ಬೇಕಾಯ್ತು. ಆದರೆ ಅವೆಲ್ಲವನ್ನು ಬಿಟ್ಟು ಇವತ್ತು ಏನು ಅಪವಿತ್ರ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ, ಇವತ್ತು ಅವರಲ್ಲೇ ಗೊಂದಲಗಳಿದ್ದಾವೆ. ಅದನ್ನೆಲ್ಲ ಇವತ್ತು ಈ ರಾಜ್ಯದ ಜನ ನೋಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹತ್ರ 15,000 ಕೋಟಿ ಕೊಟ್ಟಿದ್ದೀವಿ ಅಂತ ರಾಜ್ಯಕ್ಕೆ ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಸುದ್ದಿಗೋಷ್ಠಿನ ದೆಹಲಿಯಿಂದ ಬಂದು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ. ಅಂದರೆ ಈಗ ಬಂದು ಹೇಳಿ ಅವರು ಯಾವ ವಿಚಾರಕ್ಕೆ 15,000 ಕೋಟಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿ. ಬಿಹಾರಿಗೆ ಮತ್ತು ಆಂಧ್ರ ಪ್ರದೇಶಿಗೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಅದರಿಂದ ಕೇವಲ ನಿರ್ಮಲಾ ಸೀತಾರಾಮನ್ ಅವರು ಬರೀ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬರ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿದ ಮೇಲೆ, ಸುಪ್ರೀಂ ಕೋರ್ಟ್ ಮೊರೆ ಹೋದ ಮೇಲೆ ಅವರು ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಷ್ಟು ಅವರು ಒಂದು ಕಠಿಣವಾದಂಥ ಹೃದಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇವತ್ತು ಈ ಒಂದು ಪಾದಯಾತ್ರೆ ಜನಾಂದೋಲನ HDK ವರ್ಸಸ್ DK ಶಿವಕುಮಾರ್ ನೋಡಿ, ಈಗ HDK ವರ್ಸಸ್ DK ಶಿವಕುಮಾರ್ ಅಂತ ಹೇಳ್ತಾರೋ ಏನಾದರೂ ಹೇಳಿ, ಒಟ್ಟಿನಲ್ಲಿ ಇದು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತರದ ವಿರುದ್ಧವಾಗಿ KPCC ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ. ಇದಿಷ್ಟು ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪಂಪಾಪುರಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.